ಬಂತು 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 ವೀಕೆಂಡ್ ಬಂತು, ಫನ್ ಮಸ್ತಿ ಮಜಾ ಮಾಡೋ ಟೈಮ್ ಬಂತು ಅಂಡ್ ಸೂಪರ್ ಪರ್ಫಾರ್ಮೆನ್ಸ್ ಕೂಡ ಬಂದಾಯ್ತು. ನಿಮ್ಮನ್ನ ನಗ್ಸಕ್ಕೆ ನಾನ್ ಕೂಡ ಬಂದಾಯ್ತು. ಸೊ ನಿಮ್ಮ ಚಿಂತನ ಎಲ್ಲ ಸೈಡಿಗೆ ಹಾಕಿ ನಗ್ತಾ ನಗ್ತಾ ನಮ್ಮ ಶೋನ ಎಂಜಾಯ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡ್ ನ ತವರ್ ಮನೆ ನೋಟ್ಸ್ ಅಂಡ್ ಬೀಟ್ಸ್. ಇದು ನಾದ ಜಯಂಕಾರ. ನನ್ನ ಹೆಸರು ಇಮ್ರಾನ್, ಇದು ಚಂದನ ವಾಹಿನಿ. ಬಂಗಾರದ ಅಂತ ಇದೊಂದು ತುಳು ಗೀತೆ. ಇದು ತುಳು ಗೀತೆ. ಈ ತುಳು ಸಾಂಗಿಗೆ ಅವರು ಮೇಡಮ್ ಅವರೇನೆ ಸ್ವರ ಸಂಯೋಜನೆ ಮಾಡಿದ್ದಾರೆ. ಓಹೋ, ವೆರಿ ನೈಸ್. ಬಹಳ ವಿಶೇಷವಾಗಿ ಚಂದನಕ್ಕೆ ಅಂತಾನೆ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಓ, ನಮ್ಮ ವಾಹಿನಿಗೋಸ್ಕರನೇ. ನೀವು ಅದರ ವಿವರಣೆ ಅವರಲ್ಲಿ ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಫಸ್ಟ್ ನನಗೆ ತುಳುದು ಇನ್ನೊಂದು ಲೈನ್ ಬರುತ್ತೆ, ಹೇಳ. ಆಂಜೋಕ್ಲು ಪಾಪ ನೋಡಿ, ಗಂಡಸರು ಎಲ್ಲರೂ ಪಾಪದವರಪ್ಪ, ನಾವು ತುಂಬಾ ಒಳ್ಳೆಯವರು ಅಲ್ವಾ ಮೇಡಮ್? ಏನು ಸರಿ ಅಂತಿದ್ದಾರೆ. ನಿಜ ಕಿರಣ್ ಸರ್, ನಿಜ ಅಲ್ವಾ ಸರ್? ಹೌದೌದು ಮೇಡಮ್, ಹೇಳಿ ಈ ಹಾಡಿನ ಒಂದು ಸ್ಮಾಲ್ ಜಿಸ್ಟ್ ಹೇಳಿ. ಇದು ಬಂಗಾರದ ಕಂಗಣ ತುಳುನಾಡು ಅಂತ ಇದೆ ಈ ಸಾಂಗು. ಅಂದರೆ ಇದರಲ್ಲಿ ಎಲ್ಲ ತುಳುನಾಡಿನ ಬಗ್ಗೆ, ಬೆಟ್ಟ ಗುಡ್ಡಗಳದ್ದು, ಮತ್ತೆ ನಮ್ಮದು ಕಂಬಳ ಕೋಲ ಅದರದ್ದೆಲ್ಲ ಬರ್ತದೆ. ಅದೆಲ್ಲ ಇದ್ರ ಬಂಗಾರದು ಬರುತ್ತಾ? ಇಲ್ಲ ಇಲ್ಲ ಇಲ್ಲ, ಅದಂದ್ರೆ ಬಂಗಾರ ಕಂಗಣ ತುಳುನಾಡು ಅಂತ ನಮಗೆ ಚಿನ್ನ ಹೋಲಿಸಿದ್ದಾರೆ ನಮ್ಮ ತುಳುನಾಡನ್ನ, ಹಾಗೆಲ್ಲನೂ ಇದೆ ಅಂತ. ಕಂಬಳ ಕೋಲ ಅದು ಇದೆಲ್ಲ ಅಂತ. ಓಕೆ ಓಕೆ. ನೀವು ಬಂಗಾರ ಅಂದ ತಕ್ಷಣ, ಹೆಣ್ಮಕ್ಳು ಬಂಗಾರ ಅಂದ ತಕ್ಷಣ ಫಸ್ಟ್ ಅದೇ ಹೇಳ್ತಾರಲ್ವಾ, ಅದಕ್ಕೆ ಕನ್ಫ್ಯೂಸ್ ಆಗಿದೆ ನಾನು. ಓಕೆ, ಬಟ್ ಅರ್ಥ ಆಯ್ತು. ಸೊ ಪರ್ಫಾರ್ಮೆನ್ಸು ನೀವು ರೆಡಿನಾ ಹಾಡಕ್ಕೆ? ನಾನು ಇಲ್ಲೇ ಕೂತಿ ನೀವು ಪರ್ಫಾರ್ಮೆನ್ಸ್ ನೋಡ್ತೀನಿ. ಸರ್ ಶುರು ಮಾಡ್ಕೊಡಿ ಸರ್. ಸರಿ. ಜೈ. ಸಾಗೊಳ್ಳಿ ಪುಣಿದಾಂತಿ ಕಂಡದ ಮೇಟ
ಎಂಥ ಸೂಪರ್ ಹಾಡು, ಬಂಗಾರದಂತ ಹಾಡು. ವಾಯ್ಸ್ ಹೋಗಿದೆ, ದಯವಿಟ್ಟು ಕ್ಷಮಿಸಿ. ಬಟ್ ಒಂದು ಭಯ ಆಗ್ತಾಯಿತ್ತು, ಇವರು ಡ್ರಮ್ ಬಾಡಿಸ್ತಿದ್ರಲ್ಲ ಎಲ್ಲಿ ನನ್ನ ತಲೆಗೆ ಪಟ್ಟ ಹೊಡಿತಾರಂತ ಅಂತು. ಬಟ್ ಐ ಲವ್ ಯು ಹೊಡಿಯಲ್ಲ ಅಂತ ಗೊತ್ತು. ಬಟ್ ತುಂಬ ಚೆನ್ನಾಗಿತ್ತು ಹಾಡು. ಶಿವ ಸರ್ ಹೊಡಿಯಲ್ಲ ತಾನೆ? ಇಲ್ಲ ತಾನೆ? ಓಕೆ. ಬಟ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಸರ್. ನನಗೆ ತುಳು ಭಾಷೆ ಬರಲ್ಲ, ಬಟ್ ನಾನು ಎಂಜಾಯ್ ಮಾಡಿದೆ ಸಾಕು. ಸೊ ನಂಗೆ ಒಂದು ಅರ್ಥ ಆಗೋದೇನೆಂದರೆ, ಮ್ಯೂಸಿಕ್ಕಿಗೆ ಭಾಷೆ ಬೇಡ, ಭಾಷೆನೇ ಬೇಡ. ಯಾಕಂದರೆ ಮ್ಯೂಸಿಕ್ ಹುಟ್ಟೋದಿಲ್ಲಿ, ಸೇರೋದಿಲ್ಲಿ ಅಷ್ಟೇ, ಬೇರೆ ಎಲ್ಲೂ ಇಲ್ಲ ಅಲ್ವಾ ಸರ್? ಇಲ್ಲಿಂದ ಹುಟ್ಟತ್ತೆ, ಇಲ್ಲಿಗೆ ಸೇರತ್ತೆ. ಸೊ ನೆಕ್ಸ್ಟು ಸಾಂಗು ಯಾಕೆ ನಾನು ಈ ಬಗ್ಗೆ ಹೇಳ್ತೀನಿ ಅಂದರೆ, ಭಾಷೆ ಬಗ್ಗೆ ಮಾತಾಡಬೇಕು. ಯಾಕಂದರೆ ನೆಕ್ಸ್ಟು ನೀವು ಮಾಡ್ತಾ ಇರೋದು ಒಂದು ಪರ್ಫಾರ್ಮೆನ್ಸು, ಒಂದು ಮರಾಠಿ ಭಜನ ಅಲ್ವಾ? ಮರಾಠಿ ಭಜನ ನನ್ನ ಪ್ರಕಾರ ಭಾಷೆ ಅಂದರೆ ಇಬ್ಬರ ನಡುವೆ ಒಂದು ಸೇತುವೆ. ಒಬ್ಬ ಮನುಷ್ಯ ತನ್ನ ಭಾವನೆಯನ್ನು ಮಾತಲ್ಲಿ ಹೇಳ್ತಾನೆ, ಇನ್ನೊಬ್ಬ ಮನುಷ್ಯ ಆ ಭಾವನೆಯನ್ನು ಕಿವಿನ ಕೇಳ್ತಾನೆ. ಬಟ್ ಅದಕ್ಕೊಂದು ಸೇತುವೆ ಅಂದರೆ ಭಾಷೆ. ಆ ಭಾಷೆಗೆ ನಮ್ಮ ಭಾಷೆ ದೊಡ್ಡದು, ನಿಮ್ಮ ಭಾಷೆ ದೊಡ್ಡದು ಹೇಳೋದು ತಪ್ಪಾಗತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಭಾಷೆ ಬಗ್ಗೆ ನಮಗೆ ತುಂಬ ಅಭಿಮಾನ, ಗೌರವ, ಹೆಮ್ಮೆ ಇದೆ. ಅವ್ರ ಭಾಷೆ ಬಗ್ಗೆ ಇರುತ್ತೆ. ಬಟ್ ಈ ಭಾಷೆದ ರಾಜಕೀಯಕ್ಕೆ ನಾವು ಸೇರೋದು ಬೇಡ. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಮ್ಯೂಸಿಕ್ಕಿಗೆ ಯಾವುದೇ ಭಾಷೆ ಇಲ್ಲ, ಅದು ಇಲ್ಲಿಂದ ಶುರು ಆಗುತ್ತೆ, ಇಲ್ಲಿಗೆ ಮುಗಿಯುತ್ತೆ. ಸೊ ನೆಕ್ಸ್ಟು ಮರಾಠಿ ಭಜನ. ಸೊ ಇದ್ರ ಹಾಡಿನ ಬ್ಯಾಕ್ಗ್ರೌಂಡ್ ಏನು ಹೇಳ್ತೀರಾ? ಭಜನೆ ಅಂದರೆ ಇದು ನಮ್ಮ ಜೀವನ ಸಂಸ್ಕೃತಿ. ಇದಕ್ಕೆ ಬಹಳ ಮುಖ್ಯವಾಗಿ ಹೇಳಿಬಿಡ್ತೀನಿ ಸರ್, ಜಾತಿ ಮತ ಧರ್ಮ ಯಾವುದೇ ಭೇದ ಇಲ್ಲ. ಪ್ರತಿ ಒಬ್ಬರಿಗೂ ಭಜನೆ ಇಂಪಾರ್ಟೆಂಟ್. ಈಗ ಹಿಂದೂಗಳು ಗಣಪತಿ, ಶಾರದೆ ಇವರನ್ನು ಭಜಿಸ್ತಾರೆ. ಕ್ರಿಶ್ಚಿಯನ್ರು ಯೇಸುವನ್ನು ಭಜಿಸ್ತಾರೆ. ಮುಸಲ್ಮಾನರು ಅಲ್ಲಾನನ್ನು ಭಜಿಸ್ತಾರೆ. ಹಾಗೆ ಜೈನರು ಅರಹಂತನನ್ನು ಭಜಿಸ್ತಾರೆ. ಈ ಥರ ಇದು ಭಜನೆ ಅನ್ನೋದಕ್ಕೆ ಯಾವುದೇ ಒಂದು ಕಟ್ಟುಪಾಡು ಇದೆಲ್ಲ ಏನೂ ಇಲ್ಲ. ಏನಂದರೆ ನಿಷ್ಕಲ್ಮಶವಾದ ಭಕ್ತಿ. ಆದರೆ ಇಲ್ಲಿ ನಾವು ಒಂದು ಏನು ಮಾಡಿದ್ದೀವಿ ಅಂದರೆ, ನಾವು ಆ್ಯಕ್ಚುಲಿ ಇದು ಸೆಟ್ಟಿಂಗ್ ಫ್ಯೂಷನ್ ಸೆಟ್ಟಿಂಗು. ಈ ಫ್ಯೂಷನ್ ಸೆಟ್ಟಿಂಗಲ್ಲಿ ನಾವು ಭಜನೆಯನ್ನು, ನನಗೆ ಕೊಳಲು ನುಡಿಸೋದಕ್ಕೆ ಬರ್ತದೆ ಅಂತೇಳಿ ನಾನು ಇದರಲ್ಲಿ ಕೊಳಲು ನುಡಿಸಲ್ಲ, ನನಗೆ ಭಜನೆ ನುಡಿಸೋದಕ್ಕೆ ಬರಲ್ಲ ಅಂಥೇಳಿ ಅಲ್ಲ. ಆದರೆ ಭಜನೆಗೆ ಹಾರ್ಮೋನಿಯಂ ಪ್ರಧಾನ. ಈ ಹಾರ್ಮೋನಿಯಂ ಪ್ರಧಾನ ಆಗಿರೋದಕ್ಕೆ ನಮ್ಮ ಕಿರಣ್ ಸರ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರಲ್ಲಿ ಇರೋ ಕೀಬೋರ್ಡಲ್ಲಿ ಈಗ ಹಾರ್ಮೋನಿಯಂ ಹಾಕ್ಕೊಂಡು ಪ್ರತಿಯೊಬ್ಬ ಕೀಬೋರ್ಡಿಸ್ಟ್ ಕೂಡ ನುಡಿಸ್ತಾರೆ. ಆದರೆ ನಮ್ಮ ಕಿರಣ್ ಅವರು ಹಾರ್ಮೋನಿಯಂ ನುಡಿಸಿದ್ರೆ ಅವ್ರದ್ದು ಇನ್ನೊಂದು ಮುಖ ಇದೆ. ಅವರು ಮೂಲತಃ ರಂಗಭೂಮಿಯಿಂದ ಬಂದವರು. ರಂಗಭೂಮಿಯಿಂದ ಬಂದವರಾಗಿರೋದ್ರಿಂದ ಅವರಿಗೆ ಈ ಭಜನೆ ಇತ್ಯಾದಿಗಳಿಗೆ ಹಾರ್ಮೋನಿಯಂ ಕೂಡ ಹೇಗೆ ಅಕಂಪನಿ ಮಾಡಬೇಕು ಅಂತೇಳಿ ಎಲ್ಲ ಗೊತ್ತು. ಅದೇ ಥರ ಈ ಕಡೆಗೆ ಅಪ್ಪ ಮಗ ಇದ್ದಾರೆ. ಇದು ಸಾಧಾರಣದ ಕಿಲಾಡಿ ಜೋಡಿ ಅಲ್ಲ, ಅವರು ಇಂಥದ್ದಕ್ಕೂ ಸೈ ಎಂಥದ್ದಕ್ಕೂ ಸೈ ಅವರು. ಹಾಗೆ ಮೇಡಮ್ ಅವರು ಅಷ್ಟೇ, ಅವರು ಭಜನೆ ಹಿನ್ನೆಲೆಯಿಂದ ಬಂದವರು. ಅಲ್ಲಿಂದ ನಂತರ ಸಿನಿಮಾ ಸಾಂಗ್ಸು, ಹಿನ್ನೆಲೆ ಗಾಯನ ಅದು ಇದೆಲ್ಲ ಮಾಡ್ಕೊಂಡೆಲ್ಲ ಬಂದರು. ಹಾಗೀಗ ನಮ್ಮದೊಂದು ಚಿಕ್ಕ ಭಜನೆ ಒಂದು ಹೇಳುವ ಪ್ರಯತ್ನ. ಸರ್, ಭಜನೆ ಕೇಳೋಕ್ಕೆ ಇದು ಜಾಗ ಒಳ್ಳೆಯದೇ, ಬಟ್ ಅಲ್ಲಿ ಕೂತ್ಕೊಂಡು ಕೇಳ್ತೀನಿ. ಯಾಕಂದರೆ ಕರೆಕ್ಟಾಗಿ ಜಾಗದಲ್ಲಿ ಕರೆಕ್ಟಾಗಿ ಈ ಥರ ಶಿಸ್ಟಾಗಿ ಕೂತಿ ನಾನು ಭಜನೆ ಕೇಳಿದ್ರೆ ಚೆನ್ನಾಗಿರುತ್ತೆ. ಭಜನೆ ಮುಗಿದ ತಕ್ಷಣ ಬಂದುಬಿಡ್ತೀನಿ. ಸರಿ, ಓಕೆ. ಗೋವಿಂದ 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 ಗೋವಿಂದ.
ನೆಕ್ಸ್ಟ್ ಸಾಂಗು ಒಂದು ವಿಶೇಷವಾಗಿ ಹ್ಮ್ ನೀವು ಬ್ಯಾಂಡ್ ಸ್ಟೈಲ್ ಕೇಳಿರ್ಬೋದು. ಓಕೆ. ಹಾ ಬ್ಯಾಂಡ್ ಸ್ಟೈಲ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ತಲೆಗೆ ಬರೋದು ಫಿಲಮ್ ಸಾಂಗ್ ಹಾ ಅದು ನಿಜ. ಅಥವಾ ಅದಿಲ್ಲದಿದ್ರೆ ಜಾನಪದ ಗೀತೆ ಅಂತ. ಹಾ ಹೌದು. ಆದರೆ ಭಕ್ತಿಗೀತೆಗಳದ್ದು ಬ್ಯಾಂಡು ತುಂಬ ಕಡಿಮೆ. ನಾನು ಕೇಳೇ ಇಲ್ಲ ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೇಳೇ ಇರಲ್ಲ, ತುಂಬ ಕಮ್ಮಿ ಇರ್ಬೋದು. ಅಂದರೆ ಈ ಫೇಮಸ್ ಭಕ್ತಿಗೀತೆಗಳನ್ನು ಹ್ಮ್ ನಾವು ಬ್ಯಾಂಡ್ ಸ್ಟೈಲ್, ಪಲ್ಲವಿ ಇರ್ತದೆ, ಓಕೆ. ಚರಣ ಬೇರೆ ಇರ್ತದೆ, ಹಾ ಹಾ ಮತ್ತೆ ತಿರ್ಗಾ ಪಲ್ಲವಿ ಮತ್ತೊಂದರದ್ದು ಬರ್ತದೆ. ಓಕೆ. ಅದರ ಮಧ್ಯದಲ್ಲಿ ಒಂದಷ್ಟು ನಮ್ಮ ಇವರುಗಳ ನಡುವೆ ವಾದ್ಯಗಳ ಜುಗಲ್ಬಂದಿ ವೆರೈಟಿ ಓಕೆ. ಹಾ ಇರುತ್ತೆ, ಈ ಥರ ಇರುತ್ತೆ. ಹಾಗೆ ಇದನ್ನು ಒಂದು ಭಕ್ತಿಯ ಬ್ಯಾಂಡ್ ಅಂತ ಹೇಳಿಬಿಡೋಣ. ಓಕೆ, ಭಕ್ತಿಯ ಬ್ಯಾಂಡ್. ಸೊ ಭಕ್ತಿಯ ಬ್ಯಾಂಡು ಈಗ ಭಕ್ತಿಯ ಡಿವೋಷನಲ್ ಬ್ಯಾಂಡ್, ಡಿವೋಷನಲ್ ಬ್ಯಾಂಡ್. ಬಟ್ ಎಲ್ಲರೂ ನೋಡಿ ಎಂಜಾಯ್ ಮಾಡ್ಬೋದು. ಹೌದು. ಆದರೆ ಒಂದು ಟ್ಯಾಗ್ ಲೈನ್ ಏನಂದರೆ ನೋ ಫಿಲಮ್ ಸಾಂಗ್ಸ್. ವಾ ವೆರಿ ಗುಡ್ ಸರ್, ನೋ ಫಿಲ್ಮ್ ಸಾಂಗ್ಸ್. ಡಿವೋಷನಲ್ ಬ್ಯಾಂಡ್, ನೋ ಫಿಲ್ಮ್ ಸಾಂಗ್ಸ್. ಚೆನ್ನಾಗಿದೆ. ಸೊ ಪರ್ಫಾರ್ಮ್ ಮಾಡೋಕ್ಕೆ ರೆಡಿನಾ? ರೆಡಿ. ಓಕೆ, ನಮ್ಮ ರಾಕ್ ಸ್ಟಾರ್ ಥರ ನೋಡಿ ಜಾಕೆಟ್ ಎಲ್ಲ ಹಾಕೊಂಡು ನಮ್ಮ ಕಿರಣ್ ಸರ್ ರೆಡಿ ಇದ್ದಾರೆ. ಅವರು ಸರ್ ರೆಡಿನಾ? ರೆಡಿ.
ಮಜಾ ಬಂತು ಅಲ್ವಾ? ಇವತ್ತಿನ ಎಪಿಸೋಡ್ ನಿಮಗೆ ಸಕ್ಕದಾಗಿ ಮಜಾ ಕೊಟ್ಟಿದೆ. ಇದಕ್ಕೆ ಕಾರಣಕರ್ತರು ಇಲ್ಲಿದ್ದಾರೆ ನೋಡಿ. ಆ್ಯಂಡ್ ಆಲ್ಸೋ ನಮ್ಮ ಡಿ ಡಿ ಚಂದನ ವಾಹಿನಿ ಟೀಮು, ಯಾಕಂದರೆ ಸಿಕ್ಕಾಪಟ್ಟೆ ಶ್ರಮ ಪಡ್ತಾರೆ. ನಮ್ಮ ಕ್ಯಾಮ್ರಾಮ್ಯಾನು, ನಮ್ಮ ಸೌಂಡ್ ಡಿಸೈನರು, ನಮ್ಮ ಸೆಟ್ ಡಿಸೈನರು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಎಲ್ಲರೂ ಸಿಕ್ಕಾಪಟ್ಟೆ ಶ್ರಮಪಟ್ಟು ಈ ಪ್ರೋಗ್ರಾಮ್ನ ಎಲ್ಲ ಜೊತೆಗೆ ಕೆಲಸ ಮಾಡಿ ನಿಮ್ಮ ಮುಂದೆ ತರ್ತೀವಿ. ಸೊ ಎಂಡ್ ಕ್ರೆಡಿಟಲ್ಲಿ ಅವ್ರ ಹೆಸರು ಬರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಸ್ವಾಮಿ. ಸುಮ್ಮನೆ ಹಿಂಗೆ ಟಿ ವಿ ಆಫ್ ಮಾಡೋದಲ್ಲ, ನೋಡಿ ಪಾಪ ಎಷ್ಟು ಶ್ರಮ ಪಟ್ಟಿರ್ತಾರೆ. ಕೊನೆಯದಾಗಿ ಹೇಳೋದು ಒಂದೇ, ಎಲ್ಲೇ ಇರಿ ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ. ಆದಷ್ಟು ಮೊಬೈಲಿಂದ ದೂರ ಇರಿ, ಮ್ಯೂಸಿಕ್ಗೆ ಹತ್ತಿರ ಇರಿ, ಸದಾ ನಗ್ತಾ ನಗ್ತಾ ಚಂದನ ವಾಹಿನಿ ನೋಡ್ತಾರಿ. ಇದು ಕರ್ನಾಟಕದ ಮ್ಯೂಸಿಕ್ ಬ್ಯಾಂಡ್ನ ತವರ್ ಮನೆ, ನೋಟ್ಸ್ ಆ್ಯಂಡ್ ಬೀಟ್ಸ್, ನಾದ ಝೇಂಕಾರ. ನನ್ನ ಹೆಸರು ಇಮ್ರಾನ್.